77ನೇ ವರ್ಷದ ದಾಂಪತ್ಯ ಜೀವನದ ಅಂದರೆ ವಿವಾಹ ಮಹೋತ್ಸವ. ಈ ಎರಡರ ಸಮ್ಮಿಲನ ಮತ್ತು ಸುಸಂದರ್ಭ. ಈ ಒಂದು ಸಂತೋಷದ ಕೂಟದಲ್ಲಿ ಆಸೆಯಾಗಿರ್ತಕ್ಕಂತಹ ನಮ್ಮ ಎಲ್ಲರ ನೆಚ್ಚಿನ ಕನ್ನಡ ನಾಡಿನ ಸುಪ್ರಸಿದ್ಧ ವಾಗ್ಮಿಗಳು, ಕನ್ನಡ ನಾಡಿನ ಹೆಮ್ಮೆಯ ಪುತ್ರರು, ಸದಾ ಕನ್ನಡ ನಾಡಿಗೆ ಮತ್ತು ಕನ್ನಡ ನುಡಿಗೆ ಅವರ ಸೇವೆ ಹಾಸ್ಯ ಮತ್ತು ಅರ್ಥಪೂರ್ಣ, ವಾಕ್ಯಗಳು ಅಂತ ಕೂಡ ತಪ್ಪಾಗಲಾರದು. ಅದಕ್ಕಿಂತ ಶ್ರೀ ಎಂ ಕೃಷ್ಣೇಗೌಡರೆ, ಅದೇ ರೀತಿ ಜೀವನವನ್ನೇ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸೇವೆಗೋಸ್ಕರ ಮುಡುಪಾಗಿರ್ತಕ್ಕಂತಹ ನನ್ನ ಸನ್ಮಿತ್ರರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಡಿಕೇರಿ ಗೋಪಾಲ್ ಅವರೇ, ಹಾಗೆ ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ವೈದ್ಯರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಡಾಕ್ಟರ್ ವೈ ಡಿ ರಾಜಣ್ಣ ಅವರೇ, ಹಿರಿಯ ಸಾಹಿತಿಗಳು ಮತ್ತು ಮಾಸೂರಿಂದ ಬಂದಿರತಕ್ಕಂಥ ನಿಂಗಪ್ಪ ಚಳಗೇರಿಯವರೇ, ಸವಿಗನ್ನಡ ಪತ್ರಿಕೆಯ ಸಂಪಾದಕರು ಮತ್ತು ಸದಾ ಕನ್ನಡ ಸೇವೆಯಲ್ಲಿರ್ತಕ್ಕಂಥ ಶ್ರೀ ರಂಗನಾಥರವರೇ, ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಸಿರಿಗನ್ನಡ ವೇದಿಕೆ ಹಾಗೂ ಕವಿಯತ್ರಿಯವರಾದಂಥ ಶ್ರೀಮತಿ ಗನು ಬಂಗಾರವರೇ, ನಿಮ್ಮೆಲ್ಲರಿಗೂ ಸ್ವಾಗತ ಭಾಷಣವನ್ನು ಮಾಡಿ, ಬಹುಶಃ ನಾನು ನೋಡಿದಾಗೆ ಯಾವುದೇ ಒಂದು ಸಭೆ ಸಮಾರಂಭ, ಅದರಲ್ಲೂ ಸಾಹಿತ್ಯ ಕ್ಷೇತ್ರದ ಸಮಾರಂಭ ಅಂದರೆ ನೀವು ಯಾವುದೇ ಪೂಜೆ ಮಾಡೋಕ್ಕಿಂತ ಮತ್ತು ವಿಘ್ನೇಶ್ವರ ಪೂಜೆ ಮಾಡಿದಾಗೆ ಮೊದಲು ಪ್ರಾಸ್ತಾವಿಕ ಭಾಷಣ ಮಾಡ್ತಕ್ಕಂಥ ಮಾನ್ಯ ಎಂ ಚಂದ್ರಶೇಖರ್ ಅವರ ಜೊತೆಗೆ ಈ ಸಂದರ್ಭದ ಈ ಒಂದು ಸನ್ನಿವೇಶದ ಸಮಾರಂಭದ ಕೇಂದ್ರ ಬಿಂದು ಮತ್ತು ಕೇಂದ್ರ ವ್ಯಕ್ತಿ ಹಾಗೂ ಕೇಂದ್ರ ಶಕ್ತಿ ಆಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಕವಿಗಳು, ಜಯ ಕವಿಗಳಾದಂಥ